ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸವಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವಿವತ್ತು ಒಂದು ಸೀರೆ ಕುಚ್ಚನ್ನು ಡಿಸೈನ್ನ ಅದು ಡಬಲ್ ಕಲರಲ್ಲಿ ಒಂದೇ ಆರ್ಚು ಡಬಲ್ ಕಲರಲ್ಲಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಮೊದಲು 6 ದಾರನ ಕೈಗೆ ಸುತ್ಕೋಬೇಕು. ಬಟ್ಟೆಗೆ ಹೀಗೆ 2 ಬಾರಿ ಲಾಕ್ ಮಾಡ್ಕೋಬೇಕು. ನಾಲ್ಕು ಚೈನ್ ಹಾಕೋಬೇಕು. 4 ಚೈನ್ ಆದ ನಂತರ ಮತ್ತೆ ಸಿಂಗಲ್ ಕ್ರೋಶೆ ಲಾಕು, ಮತ್ತೆ 4 ಚೈನು. ಈಗ 2ನೇ ಬಾರಿ 4 ಚೈನ್ ಆದ ನಂತರ ಡಬಲ್ ಕ್ರೋಶೆ ಕಂಬ ಹೀಗೆ 1 ಬಾರಿ ಈ ನೀಡಲ್ ಮೇಲೆ 1 ಬಾರಿ ಹೀಗೆ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ ಕಂಬನ ಹೀಗೆ ಹಾಕ್ಕೋಬೇಕು. ಆನಂತರ 3 ಚೈನನ್ನು ಹಾಕ್ಕೋಬೇಕು. ಮೂರು ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆ ಅಂದರೆ ಈ ನೀಡಲ್ ಮೇಲೆ 2 ಬಾರಿ ಹೀಗೆ ಸುತ್ತಕೊಂಡಿರೋದು ತ್ರಿಬಲ್ ಕ್ರೋಶೆಯ 7 ಕಂಬವನ್ನು ಇಲ್ಲಿ ಕಂಬ ಹಾಕ್ಕೊಂಡಿದ್ದೀವಲ್ಲ ನಾವು ಅಲ್ಲಿ ಆ ಗ್ಯಾಪಲ್ಲಿ 7 ಕಂಬನ ಹಾಕ್ಕೋಬೇಕು. ಇಲ್ಲಿ ಫಸ್ಟು 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದು 1 ಕಂಬಕ್ಕೆ ಕೌಂಟ್ ಆಗುತ್ತೆ. ಅಲ್ಲಿಗೆ ಇಲ್ಲಿ 2 ಕಂಬಗಳಾಯಿತು. ಏಳಾಯಿತು. 7 ಆದ ನಂತರ ನೋಡಿ ಇದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ಹೀಗೆ ಲಾಕ್ ಮಾಡಬೇಕು. ನಂತರ ಮತ್ತೆ 4 ಚೈನ್ ಹಾಕ್ಕೋಬೇಕು. ಸಿಂಗಲ್ ಕ್ರೋಶೆಯ ಲಾಕ್ ಹಾಕಬೇಕು. ಮತ್ತೆ 4 ಚೈನು. ಇವಾಗ ಡಬಲ್ ಕ್ರೋಶೆಯ ಕಂಬ ಹೀಗೆ. ಮತ್ತೆ ಈ ಡಬಲ್ ಕ್ರೋಶೆಯ ಕಂಬ ನಂತರ ಇಲ್ಲಿ 3 ಚೈನು, ತ್ರಿಬಲ್ ಕ್ರೋಶೆಯ 7 ಕಂಬ, ಮತ್ತು ಪುನಃ ಬಟ್ಟೆಗೆ ಇಲ್ಲಿ ಹೀಗೆ ಸಿಂಗಲ್ ಕ್ರೋಶೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕಿಬಿಟ್ಟು ಮತ್ತೊಂದು ಲಾಕ್ ಮಾಡ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು. ಇಲ್ಲಿ ಫಸ್ಟಿಗೆ ನಾವು ಚೈನ್ ಹಾಕಿದ್ದೀವಲ್ಲ ಇದು ಕುಚ್ಚು ಕಟ್ಟಲಿಕ್ಕೆ, ಹಾಗೆ ಲಾಸ್ಟಿಗೂ ಕೂಡ ನಾವು ಚೈನ್ ಹಾಕಿ ಕುಚ್ಚಿಗೆ ಅಂತಲೇ ಲಾಸ್ಟಲ್ಲಿ ಹಾಕಬೇಕಾಗತ್ತೆ. ಅದು ಆಗ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ಕುಚ್ಚಿಗೆ ಬಿಟ್ಕೊಂಡು ಲಾಸ್ಟಲ್ಲಿ ಹಾಕದೇ ಇದ್ದರೆ ಡಿಸೈನ್ ಕಂಪ್ಲೀಟಾಗಿ ಕಾಣಿಸಲ್ಲ. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೋಡೋಣ. ಸೆಕೆಂಡ್ ಸ್ಟೆಪ್ಪು ಇನ್ನೊಂದು ಕಲರ್ ದಾರನ ತೊಗೊಂಡಿದ್ದೀನಿ.
ಇಲ್ಲಿಗೆ ಲಾಕ್ ಮಾಡಿದ್ದೀನಿ. ನಂತರ ಈ ಚೈನ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಹಾಕಿ 4. ಇದು ಸಿಂಗಲ್ ಕ್ರೋಶೆ ಲಾಕ್ ಹಾಕ್ಬೋದು, ಅದಿಲ್ಲ ಅಂದರೆ ಮತ್ತೆ 4 ಚೈನ್ ಕೂಡ ಹಾಕ್ಕೊಬೋದು. ನೆಕ್ಸ್ಟು ಈಗ ನಾವು ಇಲ್ಲಿ ಜಾಗ ಬಿಟ್ಕೊಂಡಿದ್ದೀವಲ್ಲ, ನೆಕ್ಸ್ಟ್ 2ನೇ 4 ಚೈನ್ ಹಾಕ್ಕೊಂಡ್ವಲ್ಲ 2ನೇ ಸಲ, ಅಲ್ಲಿ ಇಲ್ಲಿ ಜಾಗ ಇದೆಯಲ್ಲ, ಅಲ್ಲಿ ನಾವು ಎರಡು ಬಾರಿ ಹೀಗೆ ತ್ರಿಬಲ್ ಕ್ರೋಶೆದು ಕಂಬ ಹಾಕಬೇಕು. ಇಲ್ಲಿ 7 ತ್ರಿಬಲ್ ಕ್ರೋಶೆಯ ಕಂಬನ ಹಾಕಿದ್ವಿ. ಈಗ ಇಲ್ಲಿ ಪಿಂಕಲ್ಲಿ 8 ತ್ರಿಬಲ್ ಕ್ರೋಶೆಯ ಕಂಬವನ್ನು ಹಾಕಬೇಕು. ಎಂಟಾದ ನಂತರ ಈ ಥರ ಒಂದು ಸ್ವಲ್ಪ ದೊಡ್ಡ ಇರೋಂತಹ ಬೀಡ್ ಹಾಕ್ತಿದ್ದೀನಿ. ಹೀಗೆ ಹಾಕಿ ಹಿಂಗೆ ಲಾಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫಸ್ಟ್ ಚೈನ್ ಇದೆಯಲ್ಲ, ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೋಬೇಕು. ಹೀಗೆ ಕಾಣಿಸುತ್ತೆ. ನಂತರ ಪ್ರತಿ ಹೋಲು ಇದೆಯಲ್ಲ, ಇಲ್ಲಿ ಕಂಬದ ಹೋಲು ಮಧ್ಯದ ಅಲ್ಲಿ ಹೀಗೆ ಸಿಂಗಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ತಾ ಹೋಗಬೇಕು. ನಂತರ ಈ ಫಸ್ಟು ಈ ಲಾಕ್ ಒಳಗಡೆ ಮತ್ತೆ ಲಾಕ್ ತೊಗೊಂಡಿದ್ದೀನಿ. ಈಗ ಮತ್ತೆ ಈ ಚೈನಿಗೂ ಕೂಡ ಕುಚ್ಚು ಕಟ್ಟೋ ಜಾಗದಲ್ಲಿ ಮತ್ತೆ 4 ಹೀಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇಲ್ಲೊಂದು ಲಾಕು. ನಂತರ ತ್ರಿಬಲ್ ಕ್ರೋಶೆಯ ಕಂಬ 8, ಆದ ನಂತರ ಈ ಥರ ಚಿಕ್ಕ ಚಿಕ್ಕ ಬೀಡ್ಸು 3 ನೀಡಲ್ ಒಳಗಡೆ ಹೀಗೆ ತಗೊಳ್ತಾ ಇದ್ದೀನಿ. ಇದನ್ನು ಒಂದೇ ಸಾರಿ ಇದ್ರೊಳಗಡೆ ಈಗ ಹಾಕಬೇಕು. ನಂತರ ಇದನ್ನ ಹೀಗೆ ಲಾಕ್ ಮಾಡ್ಕೋಬೇಕು ಟೈಟಾಗಿ. ಅದು ಟ್ರಯಾಂಗಲ್ ಶೇಪಲ್ಲಿ ಕಾಣಿಸುತ್ತೆ. ಟೈಟಾಗಿ ಲಾಕ್ ಮಾಡಿಕೊಂಡ್ರೆ ಹೀಗೆ ಟ್ರಯಾಂಗಲ್ ಶೇಪ್ ಕಾಣಿಸುತ್ತೆ. ಲೂಸಾಗಿ ಬಿಡಬಾರ್ದು, ಯಾಕೆಂದರೆ ಅದು ಟ್ರಯಾಂಗಲ್ ಶೇಪ್ ಆಗಲ್ಲ, ನೇರ ಕಾಣಿಸ್ಬಿಡತ್ತೆ. ನೋಡಿ ಡಿಸೈನ್ ಹಿಂಗೆ ಕಾಣಿಸುತ್ತಾಗ. ಹಾಗಾಗಿ ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ ಇಲ್ಲಿ ಪ್ರತಿ ಕಂಬದ ಈ ಮಧ್ಯ ಹೋಲ್ ಇದಿರುತ್ತಲ್ಲ, ಅಲ್ಲಿಗೆ ಹೀಗೆ ಸಿಂಗಲ್ ಕ್ರೋಶೆಯ ಲಾಕ್ ಮಾಡ್ತಾ ಬನ್ನಿ.
ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಲಾಕ್ ಇದೆಯಲ್ಲ ಅದ್ರ ಒಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಕುಚ್ಚು ಕಟ್ಲಿಕ್ಕೆ ಬಿಟ್ಟಿದ್ದೀವಲ್ಲ ಅಲ್ಲಿ ಮತ್ತೆ ಲಾಕು. ಪುನಃ ಇಲ್ಲೊಂದು ಲಾಕು, 4 ಲಾಕ್ ಆಗಿದೆ ಇಲ್ಲಿ. ನಂತರ ಇಲ್ಲಿ ಮತ್ತೆ ಲಾಕು. ಇವಾಗ ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶೆಯ ಕಂಬವನ್ನು 8 ಹಾಕಬೇಕು. ಸೇಮು ಫಸ್ಟ್ ಹಾಕಿದ್ವಲ್ಲ ಹಾಗೆ 8 ಕಂಬನ ಹಾಕ್ಕೋಬೇಕು. 8 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ನಂತರ ಈ ಥರ ಎಲೆ ಶೇಪಲ್ಲಿರುವಂತಹ ಬೀಡನ್ನ ಹೀಗೆ ಹಾಕ್ತಾಯಿದ್ದೀನಿ. ನಾನು ಫಸ್ಟು ಒಂದೇ ಮಣಿ ತಗೊಂಡಿದ್ದೆ. ಇಲ್ಲಿ ಎಲೆ ಶೇಪ್ನಲ್ಲಿರುವಂತಹ ಒಂದು ಬೀಡ್ಸನ್ನು ತಗೊಂಡಿದ್ದೀನಿ. ಅದಕ್ಕೆ ಹೀಗೆ ಲಾಕ್ ಮಾಡ್ಕೋಬೇಕು. ನೀವು ಯಾವ ಬೀಡ್ ತಗೊಂಡ್ರೂ ಒಂದು ಲಾಕ್ ಮಾಡಿ ನಂತರ ಇಲ್ಲಿ ಫಸ್ಟ್ ಚೈನಿಗೆ ಸಿಂಗಲ್ ಕ್ರೋಶೆಯ ಲಾಕ್ ಮಾಡ್ತಾ ಹೋಗಿ. ಸೆಕೆಂಡ್ ಕಂಬ, 3ನೇ ಕಂಬ. ಈಗ ಹೀಗೆ ಪ್ರತಿ ಕಂಬದ ಹೋಲ್ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕ್ತಾ ಹೋಗಬೇಕು. ಮತ್ತೆ ಲಾಕು. ನೋಡಿ ನಾನಿಲ್ಲಿ ಫಸ್ಟಲ್ಲಿ ಒಂದು ದೊಡ್ಡ ಬೀಡನ್ನ ಹಾಕಿ ತೋರಿಸಿದ್ದೀನಿ. ನಂತರದಲ್ಲಿ 3 ಬೀಡನ್ನ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ನಂತರ ಇಲ್ಲಿ ಎಲೆಯ ಶೇಪು ಅದರಲ್ಲಿ ಇರುವಂತಹ ಒಂದು ಬೀಡನ್ನ ಕೂಡ ಹಾಕಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇದರಲ್ಲಿ ಇಷ್ಟ ಆಗುತ್ತೋ ಹಾಗೆ ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಬಟನ್ನ ಟಚ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.